ಎಲ್ರಿಗೂ ನಮಸ್ಕಾರ. ಮಣ್ಣಿ ನಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದ್ರೆ, ಕೋಳಿ ಗೊಬ್ಬರ ಹಾಕೋದ್ರಿಂದ ನಿಜವಾಗ್ಲೂ ಶುಂಠಿ ರೋಗ ಬರುತ್ತಾ? ಈ ವರ್ಷ ಶುಂಠಿಲಿ ಎಲೆ ತುದಿಲಿ ಸುಡ್ತಾ ಇರೋದು ಕೋಳಿ ಗೊಬ್ಬರ ಹಾಕಿರೋದ್ರಿಂದ ಕಾರಣನಾ? ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗಿನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಕೋಳಿ ಗೊಬ್ಬರದ ಬಗ್ಗೆ ನಿಮಗೆ ಹೇಳಬೇಕು ಅಂದರೆ, ಕೋಳಿ ಗೊಬ್ಬರ ದನಿನ ಗೊಬ್ಬರಕ್ಕಿಂತ 2ರಿಂದ 3 ಪಟ್ಟು ಹೈಯೆಸ್ಟು ನ್ಯೂಟ್ರಿಯೆಂಟ್ ಅಂದರೆ ಪೋಷಕಾಂಶಗಳನ್ನು ಒಳಗೊಂಡಿರುತ್ತೆ. ಸೊ ನಾವೇನು ದನಿನ ಗೊಬ್ಬರ ಹಾಕ್ತೀವಿ ಅದಕ್ಕಿಂತ ಜಾಸ್ತಿ ಇದರಲ್ಲಿ NPK ಕಂಟೆಂಟ್ ಕೋಳಿ ಗೊಬ್ಬರದಲ್ಲಿ ಇರುತ್ತೆ. ಸೊ ನಾವೇನಪ್ಪ ಮಾಡ್ತಿದ್ದೀವಿ ಅಂದರೆ, ಪ್ರತಿ ವರ್ಷ ಶುಂಠಿ ಬೆಳೆಯೋ ರೈತರು ಯಥೇಚ್ಛವಾಗಿ ಕೋಳಿ ಗೊಬ್ಬರನ ಶುಂಠಿ ಬೆಳೆಗೆ ಹಾಕ್ತಾಯಿದ್ದಾರೆ. ಅಂದರೆ ಶುಂಠಿ ನಾಟಿ ಮಾಡೋಕ್ಕಿಂತ ಮುಂಚೆ ಕೋಳಿ ಗೊಬ್ಬರನ ಶುಂಠಿ ಬೆಳೆಗೆ ಹಾಕ್ತಾಯಿದ್ದಾರೆ. ಏನಪ್ಪ ಆಗುತ್ತೆ ಅಂದರೆ, ನಾವು ಕೋಳಿ ಗೊಬ್ಬರನ ಎಕರೆಗೆ 1ರಿಂದ 1.5 ಟನ್ ತನಕ ನಾವು ಶುಂಠಿ ಬೆಳೆಗೆ ಹಾಕ್ಬೋದು. ಅಂದರೆ ಶುಂಠಿ ನಾಟಿ ಮಾಡೋಕ್ಕಿಂತ ಮುಂಚೆನೇ ನಾವೇನು ಮಾಡಬೇಕಪ್ಪ ಅಂದರೆ, ಕೋಳಿ ಹಸಿ ಗೊಬ್ಬರನ ನಾವೇನು ಮಾಡಬೇಕು ಅಂದರೆ, ನಮ್ಮ ಜಮೀನಲ್ಲಿ ತಂದು ನೆರಳಿನಲ್ಲಿ 1-2 ತಿಂಗಳ ಮುಂಚೆನೇ ನಾವು ಅದು ಕಂಪೋಸ್ಟ್ ಆಗೋಕ್ಕೆ ಕರಗೋದಕ್ಕೆ ಬಿಡಬೇಕು. ಸೊ ಕರಗೋದಕ್ಕೆ ಬಿಟ್ಟಾಗ ಏನಾಗುತ್ತೆ ಅಂದರೆ, ಚೆನ್ನಾಗಿ ಕಂಪೋಸ್ಟ್ ಆಗುತ್ತೆ. ಅದ್ರ ಜೊತೆ ನಾವು ಟ್ರೈಕೋಡರ್ಮಾ ಸೂಡೋಮೋನಾಸ್ನ ಆ್ಯಡ್ ಮಾಡ್ಕೋಬೋದು. ಸೊ ಚೆನ್ನಾಗಿ ಕರಗದ ಆದಮೇಲೆ ಅದನ್ನು ನಾವು ಏನು ಮಾಡಬೇಕಪ್ಪ ಅಂದರೆ, ಭೂಮಿ ಸಿದ್ಧತೆ ಏನು ಮಾಡ್ಕೋತೀವಿ ಆ ಟೈಮಲ್ಲಿ ನಾವು ಕೋಳಿ ಗೊಬ್ಬರನ ಹಾಕೋಬೇಕಾಗತ್ತೆ. ಸೊ ಆ ಟೈಮಲ್ಲಿ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ಇದು ಭಾಳ ದೀರ್ಘಾವಧಿ ಕಾಲದ ತನಕ ಶುಂಠಿ ಬೆಳೆಗೆ ನಮ್ಮ ನ್ಯೂಟ್ರಿಯೆಂಟ್ನ ಸಪ್ಲೈ ಮಾಡುತ್ತೆ. ಸೊ ಈ ಕೋಳಿ ಗೊಬ್ಬರದಲ್ಲಿ ಅತಿ ಹೆಚ್ಚಾಗಿ ಅಮೋನಿಕ್ ಆಸಿಡ್ ಅಂದರೆ ಅಮೋನಿಯಾ ಇರುತ್ತೆ. ಅದ್ರ ಜೊತೆ ಕೋಳಿ ಗೊಬ್ಬರ ತುಂಬ ಹೀಟ್ ಇರುತ್ತೆ. ಸೊ ಇದನ್ನು ನಾವು ಡೈರೆಕ್ಟ್ ಬೆಳೆಗಳಿಗೆ ಅಂದರೆ ನಾಟಿ ಮಾಡೋಕ್ಕಿಂತ ಮುಂಚೆ ನಾವು ಕೊಡಬೇಕು. ಅಕಸ್ಮಾತ್ ನಾಟಿ ಮಾಡಾದ್ಮೇಲೆ ನಾವು ಡೈರೆಕ್ಟ್ ಬೆಳೆಗಳಿಗೆ ಕೊಟ್ಟರೆ ಏನಾಗುತ್ತಪ್ಪ ಅಂದರೆ, ಇದರಲ್ಲಿ ತುಂಬ ಹೀಟ್ ಜಾಸ್ತಿ ಇರೋದ್ರಿಂದ ಏನಾಗುತ್ತಂದರೆ ಬೇರುಗಳು ಸುಡೋ ಚಾನ್ಸಸ್ ತುಂಬ ಇರುತ್ತೆ. ಹಾಗೆ ಬೆಳೆಗಳು ಒಣಗೋ ಚಾನ್ಸಸ್ ತುಂಬ ಇರುತ್ತೆ. ಬಟ್ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಭೂಮಿ ಸಿದ್ಧತೆ ಟೈಮಲ್ಲಿ ಕೊಡ್ತಾ ಇರೋದ್ರಿಂದ ಏನಾಗುತ್ತಪ್ಪ ಅಂದರೆ, ಈ ಸಮಸ್ಯೆಗಳು ಯಾವುದು ನಮಗೆ ಕಾಣೋದಿಲ್ಲ. ಕೋಳಿ ಗೊಬ್ಬರದಿಂದ ಈ ಥರ ಸಮಸ್ಯೆ ಯಾವುದೂ ಆಗೋದಿಲ್ಲ. ಬಟ್ ಕೆಲವೊಬ್ಬರು, ನಾನು ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ, ಏನಾಗುತ್ತಪ್ಪ ಅಂದರೆ, ಒಬ್ಬರು ಮೇಡಮ್ ಅವರು ಹೇಳ್ತಾಯಿದ್ರು, ಕೋಳಿ ಗೊಬ್ಬರ ಹಾಕಿರೋದ್ರಿಂದ ಈ ವರ್ಷ ತುಂಬ ಶುಂಠಿಲಿ ಈ ಸಮಸ್ಯೆ ಕಾಣ್ತಾ ಇದೆ. ಈ ಸಮಸ್ಯೆ ಕಾಣ್ತಾ ಇರೋದು ಪೊಟ್ಯಾಶ್ ಡೆಫಿಷಿಯನ್ಸಿ ಅಲ್ಲ, ಕಾರಣ ಕೋಳಿ ಗೊಬ್ಬರ ಅಂತ. ಬಟ್ ನಾವು ವಿಚಾರ ಮಾಡಿ ನೋಡಿದಾಗ ಏನಾಗಿದೆ ಅಂದರೆ, ಕೋಳಿ ಗೊಬ್ಬರ ಹಾಕದೇ ಇರೋ ಹೊಲದಲ್ಲೂ ಕೂಡ ಈ ಥರ ಸಮಸ್ಯೆಗಳು ನಮಗೆ ತುಂಬ ಕಾಣ್ತಿದೆ. ಸೊ ಇದು ಕೋಳಿ ಗೊಬ್ಬರ ಹಾಕಿರೋದ್ರಿಂದ ನಮಗೆ ಈ ಸಮಸ್ಯೆ ಕಂಡಿಲ್ಲ. ಈ ವರ್ಷ ಏನಾಗಿದೆ ಅಂದರೆ, ಅತಿ ಹೆಚ್ಚು ಬಿಸಿಲಿರೋದ್ರಿಂದ ನಮಗೆ ಪೊಟ್ಯಾಶ್ ನಮ್ಮ ಗಿಡಗಳಿಗೆ ಅಪ್ಟೇಕ್ ಆಗಿಲ್ಲ. ಸೊ ಇದು ಪೊಟ್ಯಾಶ್ ಡೆಫಿಷಿಯನ್ಸಿಯಿಂದ ಮೇಯ್ನು ಇರೋ ರೋಗ ಅಂತ ನಾವು ಹೇಳ್ಬೋದು. ಸೊ ನಾವು ಕೋಳಿ ಗೊಬ್ಬರನ ಯಾವತ್ತೂ ಭೂಮಿ ಸಿದ್ಧತೆ ಟೈಮಲ್ಲಿ ಮಾತ್ರ ಕೊಡಬೇಕು. ಬೆಳೆ ಬೆಳೆದಾದ್ಮೇಲೆ ನಾವು ಕೊಟ್ಟರೆ ಏನಾಗುತ್ತೆ ಅಂದರೆ, ಅದರಲ್ಲಿ ಹೆಚ್ಚು ಹೀಟ್ ಇರೋದ್ರಿಂದ, ಅಮೋನಿಕ್ ಆಸಿಡ್ ಜಾಸ್ತಿ ಇರೋದ್ರಿಂದ ಬೇರುಗಳು ಸುಡೋದು ಚಾನ್ಸಸ್ ತುಂಬ ಇರುತ್ತೆ. ಹಾಗೆ ಗಿಡಗಳು ಸುಟ್ಟೋಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗೆ ಕೋಳಿ ಗೊಬ್ಬರ ನೀವು ಉಪಯೋಗಿಸ್ಬೋದು. ಯಾವಾಗ ಅಂದರೆ, ಭೂಮಿ ಸಿದ್ಧತೆ ಟೈಮಲ್ಲಿ ಮಾತ್ರ ಉಪಯೋಗಿಸಿ. ಬಟ್ ಬೆಳೆಗಳು ಬಂದಾಗ, ಬೆಳೆಗಳು ಬೆಳವಣಿಗೆ ಇದ್ದ ಟೈಮಲ್ಲಿ ಕೋಳಿ ಗೊಬ್ಬರನ ಉಪಯೋಗಿಸ್ಬೇಡಿ. ಇದರಲ್ಲಿ 2ರಿಂದ 3 ಪಟ್ಟು ದನಿನ ಗೊಬ್ಬರಕ್ಕಿಂತ 2ರಿಂದ 3 ಪಟ್ಟು ಅತಿ ಹೆಚ್ಚು ಪೋಷಕಾಂಶಗಳಿರುತ್ತೆ. ಹಾಗೆ ಸುದೀರ್ಘವಾಗಿ ಬೆಳೆಗಳಿಗೆ ಪೋಷಕಾಂಶಗಳನ್ನು ಒದಗಿಸುವಂಥ ಸಾಮರ್ಥ್ಯ ಈ ಕೋಳಿ ಗೊಬ್ಬರಗಿದೆ. ನೀವು ಯಾವುದೇ ವಿಡಿಯೋವನ್ನು ನೋಡ್ಕೊಂಡು ನೀವು ತಪ್ಪು ಮಾಹಿತಿನ ತಿಳ್ಕೊಬೇಡಿ. ಯಾಕೆಂದರೆ ಆ ಮೇಡಮ್ ಅವರು ಅದೊಂದೇ ಕಂಪ್ನಿದ ತಮ್ಮ ಪ್ರಾಡಕ್ಟ್ಸ್ನ ಬರೀ ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದಾರೆ ಹೊರತು ರೈತರಿಗೆ ಯಾವುದೇ ಉಪಯೋಗ ಮಾಹಿತಿ ಕೊಡ್ತಾಯಿಲ್ಲ. ಅವ್ರದ್ದು ದೃಷ್ಟಿ ಏನಿದೆ ಅಂದರೆ, ಅವ್ರ ಕಂಪ್ನಿ ಪ್ರಾಡಕ್ಟ್ ಸೇಲ್ ಮಾಡಬೇಕು, ಅದೊಂದು ಪ್ರಾಡಕ್ಟ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದಾರೆ. ಸೊ ಕೋಳಿ ಗೊಬ್ಬರ ಯೂಸ್ ಮಾಡೋದ್ರಿಂದ ನಮ್ಮ ಶುಂಠಿ ಬೆಳೆಯಲ್ಲಿ ಯಾವುದೇ ನಷ್ಟ ಇಲ್ಲ, ಯಾವುದೇ ರೋಗ ಬರೋದಿಲ್ಲ. ಎಕರೆಗೆ ಸರಿಸುಮಾರು 1ರಿಂದ 1.5 ಟನ್ ಭೂಮಿ ಸಿದ್ಧತೆ ಟೈಮಲ್ಲಿ ಹಾಕೋದ್ರಿಂದ ನಮ್ಮ ಇಳುವರಿ ಜಾಸ್ತಿ ಆಗುತ್ತೆ. ಹಾಗೆ ಭೂಮಿ ಕೂಡ ಫಲವತ್ತತೆ ಕೂಡ ಜಾಸ್ತಿ ಆಗುತ್ತೆ. ಇಂಥ ತಪ್ಪು ಮಾಹಿತಿಗಳಿಗೆ ನೀವು ಒಳಗಾಗಕ್ಕೆ ಹೋಗಬೇಡಿ. ಭೂಮಿ ಸಿದ್ಧತೆ ಟೈಮಲ್ಲಿ ಮಾತ್ರ ಕೋಳಿ ಗೊಬ್ಬರನ ಕೊಡಿ. ಇದರಿಂದ ನಿಮಗೆ ಯಾವುದೇ ಶುಂಠಿಲಿ ರೋಗ ಬರೋದಿಲ್ಲ. ಇಷ್ಟು ಹೇಳ್ತಾ ಇದ್ದೀನಿ. ಸೊ ಈ ವರ್ಷ ನಮಗೆ ಜಾಸ್ತಿ ಕಾಣ್ತಾ ಇರೋ ಇದು ರೋಗ ಏನಪ್ಪ ಅಂದರೆ, ಪೊಟ್ಯಾಶ್ ಡೆಫಿಷಿಯನ್ಸಿಯಿಂದ ಬಂದಿರದೆ ಹೊರತು ಕೋಳಿ ಗೊಬ್ಬರ ಯೂಸ್ ಮಾಡಿರೋದ್ರಿಂದಲ್ಲ. ಸೊ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.